ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಅಲ್ಲಿ ಚಾಪ್ಟರ್ ನಂಬರ್ 9 ಸೀಕ್ವೆನ್ಸ್ ಟೆಸ್ಟ್ ಇದ್ರ ಮೇಲೆ ಒಂದು 40 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಸೀಕ್ವೆನ್ಸ್ ಟೆಸ್ಟ್ ಅಂದ್ರೆ ಸಾಮಾನ್ಯವಾಗಿ ಏನು ಕೊಡ್ತಾರೆ, ಒಂದು ಲೈನ್ ಇರುತ್ತೆ, ಒಂದು ಲೈನಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ, ಆಯ್ತಾ. ಎಡಗಡೆಯಿಂದ ಎಣಿಸ್ಕೊ ಬಂದ್ರೆ 9ನೇ ಸ್ಥಾನದಲ್ಲೋ 10ನೇ ಸ್ಥಾನದಲ್ಲೋ ನಿಂತಿದ್ದಾರೆ ಅಂತ ಯಾವುದೋ ಒಂದು ಕ್ವಶನ್ ಕೇಳ್ತಾರೆ. ಕೊಟ್ಬಿಟ್ಟು ಬಲಗಡೆಯಿಂದ ಎಣಿಸ್ಕೊ ಬಂದ್ರೆ ಯಾವ ಪ್ಲೇಸಲ್ಲಿ ನಿಂತಿದ್ದಾನೆ ಅಥವಾ ಎಷ್ಟನೇ ಸ್ಥಾನದಲ್ಲಿ ನಿಂತಿದೆ ಅಂತ ಕೇಳ್ತಾರೆ. ಅದೇ ರೀತಿ ವರ್ಟಿಕಲ್ ಆಗಿ ಒಂದು ಲೈನ್ ಕೊಡ್ತಾನೆ, ಅಥವಾ ಕನ್ನಡದಲ್ಲಿ ಲಂಬ ಸಾಲು ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಟಾಪಿನ ಎಣಿಸ್ಕೊಂಡ್ ಬಂದ್ರೆ 4ನೇ ಸ್ಥಾನದಲ್ಲೋ 5ನೇ ಸ್ಥಾನದಲ್ಲೋ ನಿಂತಿದ್ದಾನೆ ಅಂತ ಕೊಡ್ತಾರೆ. ಕೊಟ್ಬಿಟ್ಟು ಬಾಟಮ್ ಇಂದ ಎಣಿಸ್ಕೊಂಡ್ ಬಂದ್ರೆ ಯಾವ ಪ್ಲೇಸ್ ಅಥವಾ ಯಾವ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದ್ಬಿಟ್ಟು ಕ್ವಶನ್ ಕೇಳ್ತಾರೆ, ಆಯ್ತಾ. ಇದರಲ್ಲಿ ನಂಬರ್ ಸೀರೀಸ್ ಆಗಿರ್ಬೋದು, ಅಥವಾ ಆಲ್ಫಾಬೆಟ್ ಸೀರೀಸ್ ಆಗಿರ್ಬೋದು, ಅಥವಾ ಆಲ್ಫಾ ನ್ಯೂಮರಿಕ್ ಸೀರೀಸ್ ಆಗಿರ್ಬೋದು, ಅಥವಾ ಸಿಂಬಾಲಿಕ್ ಸೀರೀಸ್ ಇರ್ಬೋದು, ಸಿಂಬಲ್ ಸೀರೀಸ್ ಇರ್ಬೋದು, ಅಥವಾ ಸಿಂಬಲ್ ಜೊತೆಲಿ ನಂಬರ್ ಅಥವಾ ಆಲ್ಫಾಬೆಟ್ ಮಿಕ್ಸ್ ಮಾಡ್ಬಿಟ್ಟು ಒಂದು ಸೀರೀಸ್ ಕೊಟ್ಬಿಟ್ಟು ಲೆಫ್ಟ್ ಇಂದ ಎಣಿಸ್ಕೊಂಡ್ ಬಂದ್ರೆ ಈ ಪ್ಲೇಸ್, ರೈಟ್ ಇಂದ ಎಣಿಸ್ಕೊಂಡ್ರೆ ಯಾವ ಪ್ಲೇಸ್ ಅಂತ ಕ್ವಶನ್ ಫ್ರೇಮ್ ಮಾಡ್ಬೋದು, ಆಯ್ತಾ. ಈಗ ನೋಡಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಇನ್ ದ ಆಲ್ಫಾಬೆಟ್ ಸೀರೀಸ್ ಫೈಂಡ್ ದ ಪೊಸಿಷನ್ ಆಫ್ ಎಸ್ ಫ್ರಮ್ ದ ರೈಟ್, ಆಯ್ತಾ. ಇಂಗ್ಲಿಷ್ ವರ್ಣಮಾಲೆ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಎಸ್ ಇದೆಯಲ್ಲ, ಆಲ್ಫಾಬೆಟ್ ಎಸ್ ಇದೆಯಲ್ಲ, ಅದು ಬಲಗಡೆಯಿಂದ ಎಣಿಸ್ಕೊಂಡ್ ಬಂದ್ರೆ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಕೇಳಿದ್ದಾನೆ, ಆಯ್ತಾ. ನೋಡಿ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಆಲ್ಫಾಬೆಟ್ ಎಸ್ ಇದೆಯಲ್ಲ, ಅದು ಬಲಗಡೆಯಿಂದ ಎಣಿಸ್ಕೊಂಡ್ ಬಂದ್ರೆ ಯಾವ ಪ್ಲೇಸ್ ಅಲ್ಲಿ ಇದೆ ಅಂದ್ಬಿಟ್ಟು ಕ್ವಶನ್ ಕೇಳಿದ್ದಾನೆ. ಕನ್ನಡದಲ್ಲಿ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಬಲಭಾಗದಿಂದ ಎಸ್ ನ ಸ್ಥಾನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಕೇಳ್ಬಿಟ್ಟು ನಾವು ಆಪ್ಷನ್ ಕೊಟ್ಟಿದ್ದಾನೆ. ನೋಡಿ ಫಸ್ಟ್ ಏನ್ ಮಾಡಿ, ಆಲ್ಫಾಬೆಟ್ ಅಂದ ತಕ್ಷಣ A to Z ಬರ್ಕೊಬಿಡಿ, ಆಯ್ತಾ. ಅವ್ನು ಕೇಳಿರೋದು ಯಾವುದು, ಎಸ್, ಆಯ್ತಾ. ಎಸ್ ಬಲಭಾಗದಿಂದ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಕೇಳಿದ್ದಾನೆ, ಆಯ್ತಾ. 1 2 3 4 5 6 7 8ನೇ ಪ್ಲೇಸ್ ಅಲ್ಲಿ ಇದೆ, ಆಯ್ತಾ. ಬಲಭಾಗದಿಂದ 8ನೇ ಪ್ಲೇಸ್ ಅಥವಾ 8th ಪ್ಲೇಸ್ ಅಲ್ಲಿ ಇದೆ ಅಂತ ಆನ್ಸರ್ ಮಾಡ್ಬೋದು. ಆನ್ಸರ್ ಏನ್ ಬರುತ್ತೆ, ಕ್ವಶನ್ ನಂಬರ್ 1ಗೆ ಆನ್ಸರ್ ಎ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದೀನಿ ಅಂದ್ರೆ, ವಿಚ್ ಲೆಟರ್ ಈಸ್ 7th ಫ್ರಮ್ ರೈಟ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳಿದ್ದಾನೆ. ಕನ್ನಡದಲ್ಲಿ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಬಲದಿಂದ 7ನೇ ಸ್ಥಾನದಲ್ಲಿರುವ ಅಕ್ಷರ ಯಾವುದು ಅಂತ ಕೇಳಿದ್ದಾನೆ. ಅದಕ್ಕೆ ಫಸ್ಟ್ ಏನ್ ಮಾಡ್ಕೋಬೇಕು, ಇಂಗ್ಲಿಷ್ ಆಲ್ಫಾಬೆಟ್ ಬರ್ಕೊಳ್ಳಿ. ಬರ್ಕೊಂಡು ಬಲಭಾಗದಿಂದ 7ನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ ಕೇಳಿ, ಆಯ್ತಾ. ಬಲಭಾಗ ಅಂದ್ರೆ ಇದು, ಆಯ್ತಾ. ಬಲಭಾಗ ಅಂದ್ರೆ ಇದು 1 2 3 4 5 6 7, ಆಯ್ತಾ. ರೈಟ್ ಸೈಡ್ ಇಂದ ಬಲಭಾಗದಿಂದ 7ನೇ ಸ್ಥಾನದಲ್ಲಿ ಲೆಟರ್ ಟಿ ಇದೆ, ಆಯ್ತಾ. ಅವ್ನು ಕೇಳಿದ್ದಾನೆ. ಫಸ್ಟ್ ಏನ್ ಮಾಡ್ಕೋಬೇಕು ಗೊತ್ತಾ, ನೀವು A to Z ಹಿಂಗ್ ಬರ್ಕೋಬೇಕು. A to Z ಕಂಪ್ಲೀಟ್ ಹಿಂಗ್ ಬರ್ಕೋಬೇಕು. ನನಗೆ ಜಾಗ ಸಾಲಲ್ಲ ಅಂದ್ಬಿಟ್ಟು A ಇಂದ M ಗಂಟೆ ಬರ್ದಿದ್ರೆ ಪುನಃ N ಇಂದ Z ಗಂಟೆ ಬರ್ದಿದ್ರೆ, ನೀವು ಈ ರೀತಿ ಬರ್ಕೋಬೇಕು. ಈ ರೀತಿ ಬರ್ಕೊಂಡು ಬಲಗಡೆಯಿಂದ ಎಣಿಸ್ಕೊ ಬರ್ಬೇಕು. ಬಲಭಾಗದಿಂದ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂದ ಎಣಿಸ್ಕೊ ಬರ್ಬೇಕು. ಹಿಂಗೆ ಎಣಿಸ್ಕೊ ಬನ್ನಿ. 1 2 3 4 5 6 7, ಆಯ್ತಾ. ಆನ್ಸರ್ ಏನ್ ಬರುತ್ತೆ, ಟಿ ಬರುತ್ತೆ. ಅಕಸ್ಮಾತ್ ನೀವು ನಾನು ಈ ತರ ಬರ್ದಿದೆ ಅಂದ್ಬಿಟ್ಟು ಇಲ್ಲಿಂದ ಎಣಿಸ್ಕೊ ಬರ್ಬಾರ್ದು, ಎಮ್ ಇಂದ ಎಣಿಸ್ಕೊ ಬರ್ಬಾರ್ದು, ಯಾಕಂದ್ರೆ ಅದು ಕಂಪ್ಲೀಟ್ ಇಲ್ಲ. ಫಸ್ಟ್ A to Z ಅಂತ ಬರ್ಕೋಬೇಕು. A to Z ಈ ರೀತಿ ಬರ್ಕೊಂಡು ಬಲಭಾಗದಿಂದ ಎಣಿಸ್ಕೊ ಬರ್ಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಕರೆಕ್ಟ್ ಆನ್ಸರ್ ಸಿಗುತ್ತೆ, ಆಯ್ತಾ. ಕ್ವಶನ್ ನಂಬರ್ 2ಗೆ ಏನ್ ಬರುತ್ತೆ, ಕ್ವಶನ್ ನಂಬರ್ 2ಗೆ ಆನ್ಸರ್ ಏನ್ ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಫೈಂಡ್ ದ ಲೆಟರ್ ವಿಚ್ ಇಸ್ 16th ಫ್ರಮ್ ಲೆಫ್ಟ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್. ಕನ್ನಡದಲ್ಲಿ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 16ನೇ ಸ್ಥಾನದಲ್ಲಿರುವ ಅಕ್ಷರ ಯಾವುದು ಅಂತ ಕೇಳಿದ್ರೆ, ಆಯ್ತಾ. ಫಸ್ಟ್ ಏನ್ ಮಾಡಿ, A ಇಂದ Z ವರ್ಗು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಎಲ್ಲ ನಂಬರಿಂಗ್ ಮಾಡಿ. ಇದು 1 ಹಿಂಗೆ ನಂಬರಿಂಗ್ ಮಾಡ್ಕೊ ಬನ್ನಿ. ಇದು 13 ಆಗುತ್ತೆ, ಆಯ್ತಾ. 1 2 3 4 13 ಆಗುತ್ತೆ, ಆಯ್ತಾ. ಇದೇನಾಗುತ್ತೆ, 14 ಆಗುತ್ತೆ, 15 ಆಗುತ್ತೆ, 16 ಆಗುತ್ತೆ. ಅವ್ನು ಕೇಳಿರೋದು ಲೆಫ್ಟ್ ಇಂದ. ಲೆಫ್ಟ್ ಅಂದ್ರೆ ಹಿಂಗ್ ಲೆಕ್ಕ ಹಾಕೋ ಬರ್ಬೇಕು. ಲೆಫ್ಟ್ ಇಂದ ಲೆಕ್ಕ ಹಾಕೊಂಡು ಬಂದ್ರೆ 16ನೇ ಪ್ಲೇಸ್ ಅಲ್ಲಿ P ಇದೆ, ಆಯ್ತಾ. 16th ಪ್ಲೇಸ್ ಅಲ್ಲಿ P ಇದೆ. ಆನ್ಸರ್ ಏನ್ ಬರುತ್ತೆ ಇದಕ್ಕೆ, ಆನ್ಸರ್ ಡಿ ಬರುತ್ತೆ, ಆಯ್ತಾ. ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ. ನೀವೇನ್ ಮಾಡಿ, A ಇಂದ Z ವರ್ಗು ಬರ್ಕೊಬಿಡಿ. A ಇಂದ Z ವರ್ಗು ಆಲ್ಫಾಬೆಟ್ ಬರ್ಕೊಳ್ಳಿ. ಅದನ್ನ ನಂಬರಿಂಗ್ ಮಾಡ್ಕೊಳ್ಳಿ. ಅವನು ಲೆಫ್ಟ್ ಇಂದ ಕೇಳಿದ್ರೆ ಲೆಫ್ಟ್ ಇಂದ ಎಣಿಸ್ಕೊ ಬನ್ನಿ. ರೈಟ್ ಇಂದ ಕೇಳಿದ್ರೆ ರೈಟ್ ಇಂದ ಎಣಿಸ್ಕೊ ಬನ್ನಿ. ಎಡಭಾಗದಿಂದ ಕೇಳಿದ್ರೆ ಎಡಭಾಗದಿಂದ ಎಣಿಸ್ಕೊ ಬನ್ನಿ. ಬಲಭಾಗದಿಂದ ಕೇಳಿದ್ರೆ ಬಲಭಾಗದಿಂದ ಎಣಿಸ್ಕೊ ಬಂದು ಆನ್ಸರ್ ಮಾಡಿ, ಆಯ್ತಾ. ಹಿಂಗೆ ಬರ್ಕೊಳ್ಳಿ. 2 3 4 5 6 7 8 9 10 11 12 13, ಆಯ್ತಾ. ನೆಕ್ಸ್ಟ್ 14 15 16 16 ಅಂದ್ರೆ ಆನ್ಸರ್ ಪಿ ಬರುತ್ತೆ.
ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 3ಗೆ ಆಪ್ಷನ್ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ನ ಬ್ಯಾಕ್ವರ್ಡ್ ಆರ್ಡರ್ ಬರೆದ್ರೆ, ಬ್ಯಾಕ್ವರ್ಡ್ ಆರ್ಡರ್ ಬರೆದ್ರೆ ಅಂದ್ರೆ ಹಿಮ್ಮುಖವಾಗಿ ಈ ರೀತಿ ಬರೆಯೋದು. ಆಯ್ತಾ? ಇಂಗ್ಲಿಷ್ ಆಲ್ಫಾಬೆಟ್ನ ಬ್ಯಾಕ್ವರ್ಡ್ ಆರ್ಡರ್ ಕನ್ನಡದಲ್ಲಿ ಹಿಮ್ಮುಖ ಕ್ರಮದಲ್ಲಿ ಬರೆದರೆ. ಆಯ್ತಾ? ಹಂಗಂದ ತಕ್ಷಣ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ನ ಬ್ಯಾಕ್ವರ್ಡ್ ಆರ್ಡರ್ ಬರೆದ್ರೆ. ಆಯ್ತಾ? ಇಂಗ್ಲಿಷ್ ಆಲ್ಫಾಬೆಟ್ನ ಬ್ಯಾಕ್ವರ್ಡ್ ಆರ್ಡರ್ ಬರೆದ್ರೆ ಕನ್ನಡದಲ್ಲಿ ಹಿಮ್ಮುಖ ಕ್ರಮದಲ್ಲಿ ಬರೆದ್ರೆ ಅಂದ್ರೆ ಈ ರೀತಿ ಬರ್ಕೋಬೇಕು. ABCDEF ಅಂತ ಬ್ಯಾಕ್ವರ್ಡ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ನೆಕ್ಸ್ಟ್ ಏನ್ ಕೇಳಿದಾನೆ, ವಿಚ್ ಲೆಟರ್ ಈಸ್ 7th ಟು ದ ರೈಟ್ ಆಫ್ ಕೆ. ಆಯ್ತಾ? ಅಂದ್ರೆ ಕೆ ಅಕ್ಷರದ ಬಲಭಾಗದಲ್ಲಿ 7ನೇ ಅಕ್ಷರ ಯಾವ್ದು ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ವಿಚ್ ಲೆಟರ್ ಈಸ್ 7th ಟು ದ ರೈಟ್ ಆಫ್ ಕೆ. ಆಯ್ತಾ? ಲೆಟರ್ ಕೆ ಇದೆಯಲ್ಲ, ಲೆಟರ್ ಕೆ ಇಂದ ಬಲಭಾಗದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 7th ಲೆಟರ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ. ಆಯ್ತಾ? ನೋಡಿ 1 2 3 4 5 6 7 ಲೆಟರ್ ಕೆ ಇದೆಯಲ್ಲ ಅದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ 7th ಲೆಟರ್ ಯಾವ್ದು ಬರುತ್ತೆ ಅಂದ್ರೆ ಡಿ ಬರುತ್ತೆ. ಲೆಟರ್ ಕೆ ಇದೆಯಲ್ಲ ಅದ್ರ ಬಲಭಾಗದಲ್ಲಿ ರೈಟ್ ಹ್ಯಾಂಡ್ ಸೈಡು 7ನೇ ಸ್ಥಾನದಲ್ಲಿ ಯಾವ ಲೆಟರ್ ಬರುತ್ತೆ ಅಂದ್ರೆ ಲೆಟರ್ ಡಿ ಬರುತ್ತೆ. ಆನ್ಸರ್ ಏನ್ ಬರುತ್ತೆ ಇದಕ್ಕೆ? ಕ್ವಶನ್ ನಂಬರ್ 4ಗೆ ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ, ಇಂಗ್ಲಿಷ್ ಆಲ್ಫಾಬೆಟ್ನ ಬ್ಯಾಕ್ವರ್ಡ್ ಆರ್ಡರ್ ಅಲ್ಲಿ ಬರೆದ್ರೆ, ರಿವರ್ಸ್ ಆರ್ಡರ್ ಬ್ಯಾಕ್ವರ್ಡ್ ಆರ್ಡರ್ ಎರಡು ಒಂದನೇ. ಕನ್ನಡದಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ನ ಹಿಮ್ಮುಖ ಕ್ರಮದಲ್ಲಿ ಬರೆದ್ರೆ ಅಂದ ತಕ್ಷಣ ಈ ರೀತಿ ಬರ್ಕೊಳ್ಳಿ. ರಿವರ್ಸ್ ಆರ್ಡರ್ ಅಲ್ಲಿ A to Z ನ ಬರ್ಕೊಳ್ಳಿ. ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ವಿಚ್ ಲೆಟರ್ ಈಸ್ 7th ಟು ದ ಲೆಫ್ಟ್ ಆಫ್ 11th ಲೆಟರ್ ಫ್ರಮ್ ರೈಟ್ ಅಂತ ಕೊಟ್ಟಿದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಆಯ್ತಾ? ಕನ್ನಡದಲ್ಲಿ ಬಲದಿಂದ 11ನೇ ಅಕ್ಷರದ ಎಡಕ್ಕೆ 7ನೇ ಅಕ್ಷರ ಯಾವುದು ಅಂತ ಕೇಳಿದ್ರೆ. ಆಯ್ತಾ? ಏನ್ ಮಾಡಿ ಅಂದ್ರೆ ನೋಡಿ ಲಾಸ್ಟ್ ಸೆಂಟೆನ್ಸ್ ಇದೆಯಲ್ಲ, 11th ಲೆಟರ್ ಫ್ರಮ್ ರೈಟ್. ಕನ್ನಡದಲ್ಲಿ ಬಲದಿಂದ 11ನೇ ಅಕ್ಷರನ ಮಾರ್ಕ್ ಮಾಡಿ. 11th ಲೆಟರ್ ಫ್ರಮ್ ರೈಟ್ ಅಥವಾ ಬಲದಿಂದ 11ನೇ ಅಕ್ಷರನ ಮಾರ್ಕ್ ಮಾಡಿ. 1 2 3 4 5 6 7 8 9 10 11. ಆಯ್ತಾ? ಬಲದಿಂದ 11ನೇ ಅಕ್ಷರ ಯಾವುದು? ಕೆ ಬರುತ್ತೆ, 11th ಬರುತ್ತೆ. ಆಯ್ತಾ? ಬಲದಿಂದ 11ನೇ ಅಕ್ಷರ ಯಾವ್ದು ಬರುತ್ತೆ? ಕೆ ಬರುತ್ತೆ. ಆಯ್ತಾ? 11th ಲೆಟರ್ ಫ್ರಮ್ ರೈಟ್, 11th ಲೆಟರ್ ಫ್ರಮ್ ರೈಟ್ ಇಂದ ಕೆ ಬರುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಲೆಟರ್ ಇಸ್ 7th ಟು ದ ಲೆಫ್ಟ್ ಆಫ್ 11th. ಕನ್ನಡದಲ್ಲಿ ಎಡಕ್ಕೆ 7ನೇ ಅಕ್ಷರ ಯಾವುದು? ಆಯ್ತಾ? ಇದು ಲೆಫ್ಟ್ 7ನೇ ಅಕ್ಷರ ಯಾವುದು ಅಂತ ಕೇಳಿದಾನೆ. ಕೆ ಇದೆಯಲ್ಲ ಈ ಲೆಟರು, ಇದ್ರ ಲೆಫ್ಟ್ ಹ್ಯಾಂಡ್ ಸೈಡು 7ನೇ ಅಕ್ಷರ ಯಾವುದು ಅಂತ ಕೇಳಿದಾನೆ. ನೋಡಿ 1 2 3 4 5 6 7 ಲೆಟರ್ ಕೆ ಇದೆಯಲ್ಲ ಇದು ಲೆಫ್ಟ್ ಹ್ಯಾಂಡ್ ಸೈಡು 7ನೇ ಅಕ್ಷರ ಯಾವುದು ಅಂದ್ರೆ ಅದು ಆರ್ ಆಗಿರುತ್ತೆ. ಅದನ್ನ ಈ ರೀತಿ ಮಾರ್ಕ್ ಮಾಡಬೇಕು. ಆಯ್ತಾ? ಆನ್ಸರ್ ಏನ್ ಬರುತ್ತೆ ಇದಕ್ಕೆ? ಆನ್ಸರ್ ಸಿ ಬರುತ್ತೆ. ಆಯ್ತಾ? ಕ್ವಶನ್ ನಂಬರ್ 5ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ರೆ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಓವೆಲ್ಸ್ ನ ತೆಗೆದಾಕ್ಬೇಕಂತೆ. ಆಯ್ತಾ? ಫಸ್ಟ್ ಇಂಗ್ಲಿಷ್ ಆಲ್ಫಾಬೆಟ್ ನ ಬರ್ಕೊಳ್ಳಿ. ಬರ್ಕೊಂಡು ಓವೆಲ್ಸ್ ನ ತೆಗೆದಾಕಿ. ಆಯ್ತಾ? ಇಂಗ್ಲಿಷ್ ಆಲ್ಫಾಬೆಟ್ ಎ ಇಂದ Z ವರ್ಗೂ ಬರ್ಕೊಳ್ಳಿ. ಅದರಲ್ಲಿ ಓವೆಲ್ಸ್ ನ ತೆಗೆದಾಕಿ. ಓವೆಲ್ಸ್ ಅಂದ್ರೆ ಯಾವುದು? AEIOU ಓವೆಲ್ಸ್. ಇದನ್ನ ತೆಗೆದಾಕಿ. ಎ ಹೋಗುತ್ತೆ, ನೆಕ್ಸ್ಟು ಇ ಹೋಗುತ್ತೆ, ಆಮೇಲೆ ಐ ಹೋಗುತ್ತೆ, ಆಮೇಲೆ ಓ ಹೋಗುತ್ತೆ, ಆಮೇಲೆ ಯು ಹೋಗುತ್ತೆ. ಓವಲ್ಸ್ನ ರಿಮೂವ್ ಮಾಡಿ. ರಿಮೂವ್ ಮಾಡಿಬಿಟ್ಟು ಅದನ್ನ ಹಂಗೆ ಬರ್ಕೊಳ್ಳಿ. ಬರ್ಕೊಂಡು ಹೆಂಗೆ ಬರುತ್ತೆ? ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ XYZ. ಆಯ್ತಾ? ಓವಲ್ಸ್ನ ತೆಗೆದಾಕ್ಬಿಟ್ಟು ಇಂಗ್ಲಿಷ್ ಆಲ್ಫಾಬೆಟ್ನ ಈ ರೀತಿ ಬರ್ಕೊಂಡಿದ್ದೆ.
ನೆಕ್ಸ್ಟ್ ಏನು ಕೇಳಿದಾನೆ, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ ಅಂತ ಕೇಳಿದಾನೆ ಆಯ್ತಾ. ಫಸ್ಟ್ ಸೇಮ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ ಅಂತ ಕೇಳಿದಾನೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ ಅಂತ ಕೇಳಿದಾನೆ. ಅದಾದ್ಮೇಲೆ ರಿವರ್ಸ್ ಆರ್ಡರ್ ಅಲ್ಲೂ ಬರ್ಕೊಳ್ಳಿ ಅಂತ ಕೇಳಿದಾನೆ ಆಯ್ತಾ. ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ, ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಮತ್ತೆ ನೆಕ್ಸ್ಟ್ ರಿವರ್ಸ್ ಆರ್ಡರ್ ಅಲ್ಲೂ ಬರ್ಕೊಳ್ಳಿ ಅಂತ ಕೇಳಿದಾನೆ. ಹಾಗೆ ಏನ್ ಮಾಡಿ ಅಂದ್ರೆ ಝಡ್ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ, ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ, ಅದಾದ್ಮೇಲೆ ಟಿ ಬರುತ್ತೆ, ಅದಾದ್ಮೇಲೆ ಎಸ್ ಬರುತ್ತೆ, ಅದಾದ್ಮೇಲೆ ಆರ್ ಬರುತ್ತೆ, ಅದಾದ್ಮೇಲೆ ಕ್ಯೂ ಬರುತ್ತೆ, ಅದಾದ್ಮೇಲೆ ಪಿ ಬರುತ್ತೆ, ಪಿ ಆದ್ಮೇಲೆ ಎನ್ ಬರುತ್ತೆ ಆಯ್ತಾ. ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿ ಸ್ಟಾಪ್ ಮಾಡಿ. ಒಂದೇ ಲೈನಲ್ಲಿ ಯಾವ ಲೆಟರ್ ಬರುತ್ತೆ ಅಂತ ಕೇಳಿದ್ರೆ ಆಯ್ತಾ. ಒಂದೇ ಲೈನಲ್ಲಿ ಯಾವ ಲೆಟರ್ ಬರುತ್ತೆ ಅಂತ ಕೇಳಿದೆ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಫಸ್ಟ್ ಇಂಗ್ಲಿಷ್ ಆಲ್ಫಾಬೆಟ್ ನ ಬರ್ಕೋಬೇಕು, ಎ ಇಂದ ಝೆಡ್ ವರ್ಗು ಬರ್ಕೋಬೇಕು. ಎ ಇಂದ ಝೆಡ್ ವರ್ಗು ಬರ್ಕೊಂಡಿದ್ದೀನಿ. ಬರ್ಕೊಂಡಾದ್ಮೇಲೆ ಓವೆಲ್ಸ್ ನ ರಿಮೂವ್ ಮಾಡಬೇಕು. ಓವೆಲ್ಸ್ ಅಂದ್ರೆ ಎ ಇ ಐ ಒ ಯು ನ ರಿಮೂವ್ ಮಾಡಬೇಕು. ನೋಡಿ ಎಲ್ಲ ರಿಮೂವ್ ಮಾಡಿದ್ದೀನಿ. ಓವೆಲ್ಸ್ ನ ರಿಮೂವ್ ಮಾಡಿಕೊಂಡು ಆಲ್ಫಾಬೆಟ್ ನ ಬರ್ಕೊಂಡಿದ್ದೀನಿ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡಿದ್ದೀನಿ. ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಅದೇ ಆಲ್ಫಾಬೆಟ್ ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೋಬೇಕು ಆಯ್ತಾ. ರಿವರ್ಸ್ ಆರ್ಡರ್ ಅಲ್ಲಿ ಹಿಂಗ್ ಬರ್ಕೊಂಡು ಬರ್ಬೇಕಾದ್ರೆ ಒಂದೇ ಲೈನ್ ಅಲ್ಲಿ ಸೇಮ್ ಲೆಟರ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಆಯ್ತಾ. ಒಂದೇ ಲೈನ್ ಅಲ್ಲಿ ಸೇಮ್ ಲೆಟರ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಲೆಟರ್ ಎನ್ ಬರುತ್ತೆ ಆಯ್ತಾ. ಒಂದೇ ಲೈನ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಬಂದಾಗ ಒಂದೇ ಲೈನ್ ಅಲ್ಲಿ ಲೆಟರ್ ಎನ್ ಬರುತ್ತೆ. ಆನ್ಸರ್ ಏನ್ ಬರುತ್ತೆ, ಕ್ವಶನ್ ನಂಬರ್ 6ಗೆ ಆನ್ಸರ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ, ಫಿಗರ್ಸ್ ಅನ್ನೋ ವರ್ಡ್ ಕೊಟ್ಟಿದ್ದಾನೆ. ಫಿಗರ್ಸ್ FIGURES ಫಿಗರ್ಸ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾನೆ. ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕಂತೆ ಆಯ್ತಾ. ಫಿಗರ್ಸ್ ಅನ್ನೋ ವರ್ಡ್ ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕಂತೆ. ಫಸ್ಟ್ ಓವಲ್ಸ್ ಬರ್ಬೇಕಂತೆ, ಅದಾದ್ಮೇಲೆ ಕನ್ಸೋನೆಂಟ್ಸ್ ಬರ್ಬೇಕಂತೆ ಆಯ್ತಾ. ಫಿಗರ್ಸ್ ಅನ್ನೋ ವರ್ಡ್ ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕಂತೆ. ಮಾಡ್ಬೇಕಾದ್ರೆ ಫಸ್ಟ್ ಓವಲ್ಸ್ ಬರ್ಬೇಕಂತೆ, ಅದಾದ್ಮೇಲೆ ಕನ್ಸೋನೆಂಟ್ ಬರ್ಬೇಕಂತೆ ಆಯ್ತಾ. ನೋಡಿ ಓವಲ್ಸ್ ಯಾವ್ದಿದೆ, ಓವಲ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಓವಲ್ಸ್ ಯಾವ್ದಿದೆ, ಎ ಇದೆಯಾ, ಎ ಇಲ್ಲ. ಇ ಇದೆಯಾ, ಇ ಇದೆ ಆಯ್ತಾ. ಫಸ್ಟ್ ಇ ಬರ್ಕೊಳ್ಳಿ ಆಯ್ತಾ. ಫಸ್ಟ್ ಓವಲ್ಸ್ ಬರ್ಕೋಬೇಕು, ಅದಾದ್ಮೇಲೆ ಕನ್ಸೋನೆಂಟ್ ಬರ್ಕೋಬೇಕು ಆಯ್ತಾ. ಬರಿಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರಬೇಕು ಆಯ್ತಾ. ಓವೆಲ್ಸ್ ನೋಡಿ, ಓವೆಲ್ಸ್ ಎ ಇ ಐ ಒ ಯು ಆಯ್ತಾ. ಫಸ್ಟ್ ಓವಲ್ಸ್ ಬರಬೇಕು ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಓವಲ್ಸ್ ಯಾವ್ದಿದೆ ಅಂತ ನೋಡ್ಕೊತಾ ಇದ್ದೀನಿ. ಎ ಇಲ್ಲ, ನೆಕ್ಸ್ಟ್ ಇ ಇದೆ, ಇ ಬರ್ಕೊಂಡಿದ್ದೀನಿ. ಅದಾದ್ಮೇಲೆ ಯಾವ್ದಿದೆ, ಐ ಇದೆಯಾ, ಐ ಇದೆ, ಇಲ್ಲಿ ಐ ಇದೆ, ಐ ಬರ್ಕೊಂಡಿದ್ದೀನಿ. ಅದಾದ್ಮೇಲೆ ಓ ಇದೆಯಾ, ಓ ಇಲ್ಲ. ಅದಾದ್ಮೇಲೆ ಯು ಇದೆ ಆಯ್ತಾ, ಯು ಬರ್ಕೊಂಡಿದ್ದೀನಿ ಆಯ್ತಾ. ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಫಿಗರ್ಸ್ ಅನ್ನ ವರ್ಡ್ ಕೊಟ್ಟಿದ್ದೇನೆ, ಅದನ್ನ ಆಲ್ಫಾಬೆಟಿಕಲ್ ಬರಿಬೇಕಂತೆ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರಿಬೇಕಂತೆ. ಬರಿಬೇಕಾದ್ರೆ ಫಸ್ಟ್ ಓವಲ್ಸ್ ಬರ್ಬೇಕಂತೆ, ಅದಾದ್ಮೇಲೆ ಕನ್ಸೋನೆಂಟ್ ಬರ್ಬೇಕಂತ ಆಯ್ತಾ. ಫಸ್ಟ್ ಓವಲ್ಸ್ ಬರ್ಕೊಂಡಿದ್ದೀನಿ. ಇದರಲ್ಲಿರೋ ಲೆಟರ್ಸ್ ನ ಫಸ್ಟ್ ಓವಲ್ಸ್ ಬರ್ಕೊಟ್ಟಿದ್ದೀನಿ, ಅದನ್ನು ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕನ್ಸೋನೆಂಟ್ ಅಂತೆ. ಕನ್ಸೋನೆಂಟ್ ಅಂದ್ರೆ ರಿಮೈನಿಂಗ್ ಲೆಟರ್. ಫಸ್ಟ್ ಏನ್ ಬರುತ್ತೆ, ಎಫ್ ಬರುತ್ತೆ. ಎಫ್ ಆದ್ಮೇಲೆ ಎ ಬಿ ಸಿ ಡಿ ಇ ಎಫ್, ಅದಾದ್ಮೇಲೆ ಜಿ ಬರುತ್ತೆ ಆಯ್ತಾ. ಜಿ ಆದ್ಮೇಲೆ ಆರ್ ಬರುತ್ತೆ, ಆರ್ ಆದ್ಮೇಲೆ ಎಸ್ ಬರುತ್ತೆ ಆಯ್ತಾ. ಒಂದು ಸ್ವಲ್ಪ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ, ಅದಕ್ಕೆ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಫಸ್ಟ್ ಫಿಗರ್ಸ್ ಅನ್ನೋ ವರ್ಡ್ ಬರ್ಕೋಬೇಕು ಆಯ್ತಾ. ಫಿಗರ್ಸ್ ಅನ್ನೋ ವರ್ಡ್ ಬರ್ಕೋಬೇಕು. ಬರ್ಕೊಂಡಿದ್ದೀನಿ. ಬರ್ಕೊಂಡಾದ್ಮೇಲೆ ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕಂತೆ. ಯಾವ ರೀತಿ ಅರೇಂಜ್ ಮಾಡ್ಬೇಕು ಅಂದ್ರೆ ಫಸ್ಟ್ ಓವಲ್ಸ್ ಬರ್ಬೇಕಂತೆ. ಫಸ್ಟ್ ಓವಲ್ಸ್ ಬರ್ಬೇಕಂತ, ಅದಾದ್ಮೇಲೆ ಕನ್ಸೋನೆಂಟ್ ಬರ್ಬೇಕಂತೆ ಆಯ್ತಾ. ನೋಡಿ ಇದಿಷ್ಟು ಓವಲ್ಸ್ ಇದೆಯಲ್ಲ, ಇದಿಷ್ಟು ಓವಲ್ಸ್ ಇದೆ, ಅದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇದೆ. ಇದಿಷ್ಟು ಕನ್ಸೋನೆಂಟ್, ಇದಿಷ್ಟು ಕನ್ಸೋನೆಂಟ್ಸ್ ಆಯ್ತಾ, ಅದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇದೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಆರ್ ಎಸ್ ಅಂತ ಬರುತ್ತೆ. ಸೊ ಸರಿ. ನೆಕ್ಸ್ಟ್ ಕ್ವಶನ್ ಕೇಳಿ ನೋಡಿ. ಫೈನಲ್ ಏನ್ ಕೇಳಿದ್ದೇನೆ ಅಂದ್ರೆ ಯು ಮತ್ತೆ ಆರ್ ಇವೆರಡರ ಮಧ್ಯೆ ಎಷ್ಟು ಲೆಟರ್ ಇದೆ ಅಂತ ಕೇಳಿದ್ದೇನೆ ಫೈನಲ್ ಆಗಿ ಆಯ್ತಾ. ಯು ಮತ್ತೆ ಆರ್ ಇವೆರಡರ ಮಧ್ಯೆ ಎಷ್ಟು ಲೆಟರ್ ಇದೆ, ಇಲ್ಲಿದೆ ಯು ಆಯ್ತಾ. ಪುನಃ ತೆಗೆದಾಕ್ತೀನಿ ಈ ರೀತಿನ.
ಯು ಮತ್ತು ಆರ್ ಇವೆರಡರ ಮಧ್ಯೆ ಎಷ್ಟು ಲೆಟ್ರ್ ಇದೆ? ಇವೆರಡರ ಮಧ್ಯೆ ಎಫ್ ಮತ್ತು ಜಿ ಇದೆ. ಆಯಿತಾ, ಯು ಮತ್ತು ಆರ್ ಮಧ್ಯೆ ಎಫ್ ಮತ್ತು ಜಿ 2 ಲೆಟ್ರ್ ಇದೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. 2 ಲೆಟರ್ಸ್ ಇದೆ. ಆ 2 ಲೆಟರ್ಸ್ ಯಾವುದು ಅಂದರೆ ಎಫ್ ಮತ್ತು ಜಿ ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 7ಗೆ ಆನ್ಸರ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ನ ಓದಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಮಂಕಿ ಅಂತ ಒಂದು ವರ್ಡ್ ಕೊಟ್ಟಿದ್ದಾನೆ. ಮಂಕಿ ಅಂತ ಒಂದು ವರ್ಡ್ ಕೊಟ್ಬಿಟ್ಟು ಇದನ್ನ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರೀಬೇಕಂತೆ. ಆಯ್ತಾ, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರ್ದಾದ್ಮೇಲೆ ಒಂದೇ ಪೊಸಿಷನ್ ಅಲ್ಲಿ ಎಷ್ಟು ಲೆಟರ್ ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ, ಒಂದೇ ಪೊಸಿಷನ್ ಅಲ್ಲಿ ಎಷ್ಟು ಲೆಟರ್ ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ, ಫಸ್ಟ್ ಏನ್ ಮಾಡಿ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗಲ್ಲ. ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ. ಫಸ್ಟ್ ಏನ್ ಬರುತ್ತೆ? ಆಲ್ಫಾಬೆಟ್ಟು ಇದರಲ್ಲಿ ನೋಡಿ ABCDE ಬರುತ್ತೆ. ಫಸ್ಟ್ ಆಲ್ಫಾಬೆಟ್ಟು ಇ ಬರುತ್ತೆ, ಇ ಬರ್ಕೊಳ್ಳಿ. ಆಯ್ತಾ, ಅದಾದ್ಮೇಲೆ ಏನು ಬರುತ್ತೆ? ಎಫ್ ಇಲ್ಲ, ಜೆ ಇಲ್ಲ, ಎಚ್ ಇಲ್ಲ, ಐ ಇದೆಯಾ? ಐ ಇಲ್ಲ, ಜೆ ಇಲ್ಲ. ನೆಕ್ಸ್ಟ್ ಕೆ ಬರುತ್ತೆ. ನೆಕ್ಸ್ಟ್ ಕೆ ಬರುತ್ತೆ. ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ಕೆ. ಅದಾದ್ಮೇಲೆ ಏನು ಬರುತ್ತೆ? ಎಲ್ ಇಲ್ಲ, ಎಂ ಬರುತ್ತೆ. ಅದಾದ್ಮೇಲೆ ಎಂ ಬರುತ್ತೆ, ಎಂ ಬರ್ಕೊಳ್ಳಿ. ಅದಾದ್ಮೇಲೆ ಏನು ಬರುತ್ತೆ? ಎನ್ ಇದೆಯಾ? ಎನ್ ಇದೆ, ಓಕೆ. ಅದಾದ್ಮೇಲೆ ಎನ್ ಬರುತ್ತೆ, ಎನ್. ಅದಾದ್ಮೇಲೆ ಓ ಬರುತ್ತೆ, ಆಲ್ಫಾಬೆಟಿಕಲ್ ಓ. ಅದಾದ್ಮೇಲೆ ಉಳಿದಿರೋದು ವೈ ಬರುತ್ತೆ. ಆಯ್ತಾ, ಫಸ್ಟ್ ಮಂಕಿ ಅನ್ನೋ ವರ್ಡ್ ಬರ್ಕೊಳ್ಳಿ, ಬರ್ಕೊಂಡು ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ. ಆಯ್ತಾ, ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ. ಅವ್ನು ಕೇಳಿರೋದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಆಯ್ತಾ, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಇದನ್ನ ರಿವರ್ಸ್ ಮಾಡಿ ಅಷ್ಟೇನೆ. ಆಯ್ತಾ, ಇ ಇಲ್ಲೋಗುತ್ತೆ, ಇ ಇಲ್ಲೋಗುತ್ತೆ. ಆಯ್ತಾ, ಕೆ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಎಂ ಇಲ್ಲಿ ಬರುತ್ತೆ. ಆಯ್ತಾ, ಅದಾದ್ಮೇಲೆ ಎನ್ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಓ ಇಲ್ಲಿ ಬರುತ್ತೆ. ಅದಾದ್ಮೇಲೆ ವೈ ಇಲ್ಲಿ ಬರುತ್ತೆ. ಆಯ್ತಾ, ಈಗ ನೋಡಿ ಮಂಕಿ ಅನ್ನೋ ವರ್ಡ್ ಬರ್ಕೊಂಡಿದ್ದೀರಾ. ಅದಾದ್ಮೇಲೆ ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಬರ್ದಿದ್ದೀರಾ. ಬರ್ದಾದ್ಮೇಲೆ ಅದನ್ನ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರ್ದಿದ್ದೀರಾ. ಆಯ್ತಾ, ಈಗ ನೋಡಿ. ಆಯ್ತಾ, ಈಗ ನೋಡಿ. ಈಗ ಒಂದೇ ಲೈನಲ್ಲಿ ಎಷ್ಟು ಲೆಟರ್ ಬರುತ್ತೆ ಅಂತ ಕ್ವಶನ್ ಕೇಳಿರೋದು. ಒಂದೇ ಲೈನಲ್ಲಿ ಎಷ್ಟು ಲೆಟರ್ ಬರುತ್ತೆ? ಒಂದೇ ಲೈನಲ್ಲಿ 1 ಲೆಟರ್ ಬರ್ತಾ ಇದೆ, ಒಂದೇ ಲೈನಲ್ಲಿ 2 ಲೆಟರ್ ಬರ್ತಾ ಇದೆ. ಆಯ್ತಾ, ಒಂದೇ ಪೊಸಿಷನಲ್ಲಿ 2 ಲೆಟರ್ ಬರ್ತಾ ಇದೆ. ಆಯ್ತಾ, ಎಷ್ಟು ಲೆಟರ್ ಬರ್ತಾ ಇದೆ? 2 ಲೆಟರ್ ಬರ್ತಾ ಇದೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಏನು ಕೊಟ್ಟಿದೆ ಅಂದ್ರೆ ಲೆಟರ್ ಟಿ, ಅದ್ರ ಹಿಂದೆನೂ ಇ ಬರಬೇಕು, ಅದ್ರ ಮುಂದೆನೂ ಇ ಬರಬೇಕು. ಆ ರೀತಿ ಎಷ್ಟು ಜೋಡಿಗಳಿವೆ ಅಥವಾ ಆ ರೀತಿ ಎಷ್ಟು ಸೆಟ್ಗಳಿವೆ ಅಂತ ಕೇಳಿದಾನೆ. ಆಯ್ತಾ, ನೋಡಿ ಈ ರೀತಿ ಟಿ ಅಂತ ಇದ್ರೆ ಇದ್ರ ಹಿಂದೆನೂ ಇ ಬರಬೇಕು, ಇದ್ರ ಮುಂದೆನೂ ಇ ಬರಬೇಕು. ಈ ರೀತಿ ಎಷ್ಟು ಸೆಟ್ಗಳಿವೆ ಅಂತ ಕೇಳಿದಾನೆ. ಆಯ್ತಾ, ಜಸ್ಟ್ ಫೈಂಡ್ ಔಟ್ ಮಾಡಿ. ನೋಡಿ, ಟಿ ಹಿಂದೆನೂ ಇದೆ, ಮುಂದೆನೂ ಇ ಇದೆ. ಆಯ್ತಾ, 1 ಸೆಟ್ ಆಯ್ತು, 1. ನೋಡಿ, ಟಿ ಹಿಂದೆನೂ ಇದೆ, ಮುಂದೆನೂ ಇದೆ, 2 ಸೆಟ್ ಆಯ್ತು. ಟಿ ಹಿಂದೆನೂ ಇದೆ, ಮುಂದೆನೂ ಇದೆ, 3 ಸೆಟ್ ಆಯ್ತು. ಟಿ ಹಿಂದೆನೂ ಇದೆ, ಮುಂದೆನೂ ಇದೆ. ಆಯ್ತಾ, 4 ಸೆಟ್ ಆಯ್ತು. ಇಲ್ಲೆಲ್ಲ ಚೆಕ್ ಮಾಡಿ, ಇಲ್ಲೆಲ್ಲೂ ಬರಲ್ಲ. ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ. ಟಿ ಹಿಂದೆನೂ ಇದೆ, ಮುಂದೆನೂ ಇದೆ. ಆಯ್ತಾ, 5ನೇ ಸೆಟ್ಟು. ಇಲ್ಲಿ ನೋಡಿ, ಟಿ ಹಿಂದೆನೂ ಇದೆ, ಮುಂದೆನೂ ಇದೆ, 6ನೇ ಸೆಟ್ಟು. ಇಲ್ಲಿ ನೋಡಿದೆ, ಟಿ ಹಿಂದೆನೂ ಇದೆ, ಮುಂದೆನೂ ಇದೆ, 7ನೇ ಸೆಟ್ಟು. ಪುನಃ ಇಲ್ಲೆಲ್ಲೂ ಬರಲ್ಲ, ಪುನಃ ಇಲ್ಲಿ ಬರುತ್ತೆ. ಟಿ ಹಿಂದೆನೂ ಇದೆ, ಮುಂದೆನೂ ಇದೆ. ಆಯ್ತಾ, ಆ ಥರ ಟೋಟಲ್ ಆಗಿ 8 ಸೆಟ್ಗಳಿವೆ. 8 ಸೆಟ್ಗಳಿವೆ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಕೆ ಹಿಂದೆ ಏನ್ ಬರ್ಬೇಕಂತೆ, ಕೆ ಮುಂದೆ ಯು ಬರ್ಬೇಕಂತೆ. ಆಯ್ತಾ, ಕೆ ಹಿಂದೆ ಎನ್ನು, ಕೆ ಮುಂದೆ ಯು ಬರಬೇಕು. ಈ ರೀತಿ ಎಷ್ಟು ಸೆಟ್ಗಳಿವೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಆಯ್ತಾ, ಈ ತರ ಎಷ್ಟು ಸೆಟ್ಗಳಿವೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಎಲ್ಲ ನೋಡ್ಕೊ ಬನ್ನಿ, ಎಲ್ಲೂ ಬರಲ್ಲ, ಇಲ್ಲಿ ಬರ್ತೇವೆ ನೋಡಿ. ಆಯ್ತಾ, ಕೆ ಹಿಂದೆ ಏನ್ ಬರುತ್ತೆ, ಕೆ ಮುಂದೆ ಯು ಬರುತ್ತೆ. 1 ಸೆಟ್ ಆಯ್ತು. ಅದು ಬಿಟ್ರೆ ಇದೊಂದು ಸೆಟ್ ಸಿಗುತ್ತೆ ನಮ್ಗೆ.
ಕೆ ಇಂದ ಏನು ಬರುತ್ತೆ, ಕೆ ಮುಂದೆ ಯು ಬರುತ್ತೆ. ಆಯ್ತಾ, ಇದೊಂದು ಸೆಟ್ಟು ಟೋಟಲ್ ಆಗಿ 2 ಸೆಟ್ ಬರುತ್ತೆ. ಆಯ್ತಾ, ಅಂದ್ರೆ ಆಪ್ಷನ್ ಏನು ಬರುತ್ತೆ ಇದಕ್ಕೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಆಯ್ತಾ, ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ನೋಡಿ, ಲೆಟರ್ ಸಿ ಇಂದ ಓವಲ್ಸ್ ಬರ್ಬೇಕಂತೆ. ಲೆಟರ್ ಸಿ ಇಂದ ಓವಲ್ಸ್ ಬರ್ಬೇಕಂತ, ಇದ್ರ ಮುಂದೆ ಕನ್ಸೋನೆಂಟ್ಸ್ ಬರ್ಬೇಕಂತ. ಆಯ್ತಾ, ಲೆಟರ್ ಸಿ ಇಂದ ಓವಲ್ಸು, ಲೆಟರ್ ಸಿ ಮುಂದೆ ಕನ್ಸೋನೆಂಟ್, ಈ ರೀತಿ ಎಷ್ಟು ಸೆಟ್ಗಳು ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ, ಓವಲ್ಸ್ ಅಂದ್ರೆ ಏನು, AEIOU. ಆಯ್ತಾ, ಲೆಟರ್ ಸಿ ಇಂದೆ ಯಾವ್ದಾದ್ರು ಒಂದು ಲೆಟರ್ ಇರಬೇಕು. ಆಯ್ತಾ, AEIOU ಇವು 5 ಲೆಟ್ರಲ್ಲಿ ಯಾವ್ದಾದ್ರು ಒಂದು ಲೆಟರ್ ಇರಬೇಕು. ಕನ್ಸೋನೆಂಟ್ ರಿಮೈನಿಂಗ್ ಬರುತ್ತಲ್ಲ ಕನ್ಸೋನೆಂಟು, ಅದರಲ್ಲಿ ಅಷ್ಟು ಲೆಟ್ರಲ್ಲಿ ಅಂದರೆ ಎಷ್ಟು, 21 ಲೆಟ್ರಲ್ಲಿ ಯಾವ್ದಾದ್ರು ಒಂದು ಲೆಟರ್ ಇರಬೇಕು. ಕನ್ಸೋನೆಂಟು 21 ಇದೆ, ಓವೆಲ್ಸು 5 ಇದೆ. ಆಯ್ತಾ, ಇದು 5 ಲೆಟ್ರಲ್ಲಿ ಯಾವ್ದಾದ್ರು ಒಂದು ಇರಬೇಕು ಸಿ ಇಂದೆ. ಇದರಲ್ಲಿ 21 ಲೆಟ್ರ್ ಇದೆ, 21 ಲೆಟ್ರಲ್ಲಿ ಯಾವ್ದಾದ್ರು ಒಂದು ಲೆಟ್ರು ಈ ಕಡೆ ಇರಬೇಕು. ಆ ರೀತಿ ಎಷ್ಟು ಪೇರ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಸಿ ನೋಡಿ ಇಲ್ಲಿಲ್ಲ. ಆಯ್ತಾ, ಇಲ್ಲಿ ಇಲ್ಲ, ಇಲ್ಲಿ ನೋಡಿ ಇಲ್ಲ. ಆಯ್ತಾ, ಇಲ್ಲಿ ನೋಡಿ ಲೆಟರ್ ಸಿ ಹಿಂದೆ ಓವಲ್ಸ್ ಇದೆ, ಲೆಟರ್ ಸಿ ಹಿಂದೆ ಓವಲ್ಸ್ ಇದೆ, ಅದ್ರ ಮುಂದೆ ಕನ್ಸೋನೆಂಟ್ ಇದೆ. ಇದೊಂದು ಪೇರ್ ಸಿಗುತ್ತೆ ನೋಡಿ, ಒಂದೇ ಒಂದು ಪೇರ್ ಸಿಗುತ್ತೆ. ಲೆಟರ್ ಸಿ ಹಿಂದೆ ಓವಲ್ಸ್ ಇದೆ, ಲೆಟರ್ ಸಿ ಹಿಂದೆ ಓವಲ್ಸ್ ಇದೆ, ಓವಲ್ಸು. ಲೆಟರ್ ಸಿ ಮುಂದೆ ಕಾನ್ಸೋನೆಂಟ್ ಇದೆ, ಒಂದೇ ಒಂದು ಜೋಡಿ ಸಿಗುತ್ತೆ, ಇನ್ನೆಲ್ಲೂ ಸಿಗಲ್ಲ ನಿಮಗೆ, ಎಲ್ಲ ಹುಡುಕಿ ಇಲ್ಲೆಲ್ಲೂ ಸಿಗಲ್ಲ. ಆಯ್ತಾ, ಆನ್ಸರ್ ಏನು ಬರುತ್ತೆ ಇದಕ್ಕೆ, ಆಪ್ಷನ್ ಎ 1 ಅಂತ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಏನು ಕೇಳಿದ್ದೇನೆ ಅಂದರೆ, ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಓವಲ್ಸ್ ಎಲ್ಲ ಡ್ರಾಪ್ ಮಾಡ್ಬೇಕಂತೆ. ಓವಲ್ಸ್ AEIOU. ಆಯ್ತಾ, ಈ ಲೆಟರ್ಗಳನ್ನ AEIO ಲೆಟರ್ನ ಈ ಆಲ್ಫಾಬೆಟ್ ಸೀರೀಸ್ ಇಂದ ಡ್ರಾಪ್ ಮಾಡಿಬಿಟ್ಟು ಲೆಫ್ಟ್ ಇಂದ 8ನೇ ಲೆಟರ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಲೆಫ್ಟ್ ಇಂದ 8ನೇ ಲೆಟರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, AEIOU ಲೆಟರ್ಸ್ನ ಡ್ರಾಪ್ ಮಾಡಿ. AEIOU ಓ ಇದೆ, AEIOU. ಆಯ್ತಾ, ಸೊ ಓವಲ್ಸ್ನ ಡ್ರಾಪ್ ಮಾಡಿದ್ದೀನಿ. ಆಯ್ತಾ, ಇನ್ನೊಂದ್ಸಲ ಚೆಕ್ ಮಾಡೋಣ. ಎ ಇದೆ, IOU, ಎಫ್ ಇದೆ, AECBB, AEIOU. ಸರಿ, ಡ್ರಾಪ್ ಮಾಡಿದ್ದೀನಿ. ಈಗ ರಿಮೈನಿಂಗ್ ಲೆಟರ್ನ ಬರ್ಕೊಳ್ಳೋಣ. ರಿಮೈನಿಂಗ್ ಲೆಟರ್ ಏನಿದೆ, B, C, D, F, B, C, F, C, B, B, ಪುನಃ C, ಅದಾದಮೇಲೆ BN, V, W ಬರುತ್ತೆ. ಈಗ ಲೆಫ್ಟಿಂದ 8ನೇ ಲೆಟರ್ ಯಾವುದು ಅಂತ ಕೇಳಿದ್ದಾನೆ. ಆಯಿತಾ, 1 2 3 4 5 6 7 8ನೇ ಲೆಟ್ರ್ ಯಾವ್ದು ಬರುತ್ತೆ, 8ನೇ ಲೆಟ್ರು ಎಫ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೇಳಿದ್ದೀನಿ ಅಂದರೆ, ಎಷ್ಟು ಓವೆಲ್ಸ್ ಹಿಂದೆ ಇಮಿಡಿಯೇಟ್ ಆಗಿ ಕನ್ಸೋನೆಂಟ್ ಬರ್ತಾ ಇದೆ ಅಂತ ಕೇಳಿದ್ದೇನೆ. ಆಯ್ತಾ, ಓವೆಲ್ಸ್ ಅಂದರೆ ಯಾವುದಿದೆ, ಓವೆಲ್ಸ್ ಅಂದರೆ AEIOU ಓವೆಲ್ಸು. ಆಯ್ತಾ, ಎಷ್ಟು ಓವೆಲ್ಸ್ ಇಂದ ಇಮಿಡಿಯೇಟ್ ಆಗಿ ಕನ್ಸೋನೆಂಟ್ ಬರ್ತಾ ಇದೆ ಅಂತ ಕೇಳಿದ್ದೇನೆ. ಆಯ್ತಾ, ಜಸ್ಟ್ ಟ್ರೈ ಮಾಡೋಣ ಇರಿ. ಓವೆಲ್ಸ್ ಯಾವುದಿದೆ ಇಲ್ಲಿ ನೋಡಿ, ಇಲ್ಲಿ ಒಂದು ಓವೆಲ್ ಇದೆ ಇ, ಅದರಿಂದ ಕನ್ಸೋನೆಂಟ್ ಬರ್ತಾ ಇದೆ. ಆಯ್ತಾ, ಇದು ಓವೆಲ್ಲು, ಇದರಿಂದ ಇಮಿಡಿಯೇಟ್ ಆಗಿ ಕನ್ಸೋನೆಂಟ್ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಇ ಇದೆ, ಇದು ಓವೆಲ್ಲು, ಇಮಿಡಿಯೇಟ್ ಆಗಿ ಇದರಿಂದ ಕನ್ಸೋನೆಂಟ್ ಬರ್ತಾ ಇದೆ. ಅದಾದ್ಮೇಲೆ ಇಲ್ಲಿದೆ ನೋಡಿ,
ಎ ಎ ಇದು ಓವೆಲ್ಲು ಇಮಿಡಿಯೇಟ್ ಆಗಿ ಇದರಿಂದ ಕನ್ಸನೆಂಟ್ ಬರ್ತಾ ಇದೆ ಆಯ್ತಾ. ಅದಾದ್ಮೇಲೆ ಇಲ್ಲಿ ನೋಡಿ ಇ ಇದೆ ಓವೆಲ್ಲು ಇಮಿಡಿಯೇಟ್ ಆಗಿ ಅದರಿಂದ ಕನ್ಸನೆಂಟ್ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿದೆ ನೋಡಿ ಓವೆಲ್ಲು ಇಮಿಡಿಯೇಟ್ ಆಗಿ ಅದರಿಂದ ಕನ್ಸನೆಂಟ್ ಬರ್ತಾ ಇದೆ. ನೆಕ್ಸ್ಟ್ ಓವೆಲ್ ಇದೆ ಇಮಿಡಿಯೇಟ್ ಆಗಿ ಅದರಿಂದ ಕನ್ಸನೆಂಟ್ ಬರ್ತಾ ಇದೆ. ನೆಕ್ಸ್ಟ್ ಇದು ಓವೆಲ್ಲು ಆಯ್ತಾ, ಇದು ಇಮಿಡಿಯೇಟ್ ಆಗಿ ಇದರಿಂದ ಕನ್ಸನೆಂಟ್ ಬರ್ತಾ ಇದೆ ಆಯ್ತಾ. ಎಷ್ಟಿದೆ 1 2 3 4 5 6 7 ಆಯ್ತಾ. ಎಷ್ಟಾಯ್ತಾ ಮೋರ್ ದೆನ್ 5 ಇದೆ, ಮೋರ್ ದ್ಯಾನ್ 5 ಇದೆ. ಆನ್ಸರ್ ಏನು ಬರುತ್ತೆ ಇದಕ್ಕೆ? ಕ್ವಶನ್ ನಂಬರ್ 13ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಅಲ್ಲಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ನಂಬರ್ ಸೀರೀಸ್ ಕೊಟ್ಬಿಟ್ಟು ಯಾವ ನಂಬರು ಅತಿ ಹೆಚ್ಚು ಸಲ ರಿಪೀಟ್ ಆಗಿದೆ ಅಂತ ಕೇಳಿದ್ದೇನೆ ಆಯ್ತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ 5 ಬರ್ಕೊಳ್ಳಿ, 5 ಆಯ್ತಾ, ಒಂದ್ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ 4 ಬರ್ಕೊಳ್ಳಿ, 4 ಒಂದ್ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ 3 ಒಂದ್ಸಲ ರಿಪೀಟ್ ಆಗಿದೆ. ಪುನಃ 3 ಬಂದಿದೆ, 3 2 ಸಲ ರಿಪೀಟ್ ಆಗಿದೆ. ಪುನಃ 5 ಎರಡನೇ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ 4 ಎರಡನೇ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ 8 ಒಂದನೇ ಸಲ ರಿಪೀಟ್ ಆಗಿದೆ, ಎರಡನೇ ಸಲ 1 2. ನೆಕ್ಸ್ಟು 3 ಮೂರನೇ ಸಲ ರಿಪೀಟ್ ಆಗಿದೆ. 2 ಒಂದೇ ಸಲ ಆಗಿರೋದು. ನೆಕ್ಸ್ಟು 5 3 ಸಲ ರಿಪೀಟ್ ಆಗಿದೆ. 3 4 ಸಲ ರಿಪೀಟ್ ಆಗಿದೆ ಆಯಿತಾ. ನೆಕ್ಸ್ಟ್ 6 ಒಂದೇ ಸಲ ರಿಪೀಟ್ ಆಗಿರೋದು. ಪುನಃ 5 4 ಸಲ 5 ಆಯಿತಾ. ಅತಿ ಹೆಚ್ಚು ಸಲ ರಿಪೀಟ್ ಆಗಿರೋ ಸಂಖ್ಯೆ ಅಂದರೆ 5 ಆಯಿತಾ. ಅತಿ ಹೆಚ್ಚು ಸಲ ರಿಪೀಟ್ ಆಗಿರೋ ಸಂಖ್ಯೆ ಅಂದರೆ 5. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಯಾವ ನಂಬರು ಅತಿ ಕಡಿಮೆ ಸಲ ರಿಪೀಟ್ ಆಗಿದೆ ಅಂತ ಕೇಳಿದ್ದಾನೆ ಆಯ್ತಾ. ಇದಕ್ಕೂ ಅಷ್ಟೇ. ಫಸ್ಟ್ 8 ಇದೆ, 8 ಬರ್ಕೊಳ್ಳಿ, 1 ಸಲ ರಿಪೀಟ್ ಆಗಿದೆ. 4 ಇದೆ, 4 ಬರ್ಕೊಳ್ಳಿ, 1 ಸಲ ರಿಪೀಟ್ ಆಗಿದೆ. 6 ಇದೆ, 6 ಬರ್ಕೊಳ್ಳಿ, 1 ಸಲ ರಿಪೀಟ್ ಆಗಿದೆ. 7 ಇದೆ, 7 ಬರ್ಕೊಳ್ಳಿ, 1 ಸಲ ರಿಪೀಟ್ ಆಗಿದೆ. 3 ಇದೆ, 3 ಬರ್ಕೊಳ್ಳಿ, 1 ಸಲ ರಿಪೀಟ್ ಆಗಿದೆ. 4 ಇದೆ ಆಯಿತಾ, 4 ಎರಡನೇ ಸಲ ರಿಪೀಟ್ ಆಗಿದೆ. 3 ಇದೆ, 3 ಎರಡನೇ ಸಲ ರಿಪೀಟ್ ಆಗಿದೆ. 7 ಇದೆ, 7 ಎರಡನೇ ಸಲ ರಿಪೀಟ್ ಆಗಿದೆ. 8 ಇದೆ, 8 ಎರಡನೇ ಸಲ ರಿಪೀಟ್ ಆಗಿದೆ. 3 ಇದೆ, 3 ಮೂರನೇ ಸಲ ರಿಪೀಟ್ ಆಗಿದೆ. 4 ಇದೆ, 4 ಮೂರನೇ ಸಲ ರಿಪೀಟ್ ಆಗಿದೆ. 4ನೇ ಸಲ ರಿಪೀಟ್ ಆಗಿದೆ. 5 ಇದೆ, 5 ಫಸ್ಟ್ ಟೈಮ್ ರಿಪೀಟ್ ಆಗ್ತಾ ಇದೆ ಆಯಿತಾ. ನೆಕ್ಸ್ಟ್ 6 ಇದೆ, 6 ಎರಡನೇ ಸಲ ರಿಪೀಟ್ ಆಗ್ತಾ ಇದೆ. 3 ಇದೆ, 3 4ನೇ ಸಲ ರಿಪೀಟ್ ಆಗ್ತಾ ಇದೆ. 4 ಇದೆ, 4 5ನೇ ಸಲ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ 6 ಇದೆ, 6 ಮೂರನೇ ಸಲ ರಿಪೀಟ್ ಆಗ್ತಾ ಇದೆ. 4 ಇದೆ, 4 6ನೇ ಸಲ ರಿಪೀಟ್ ಆಗ್ತಾ ಇದೆ. 3 ಇದೆ, 3 5ನೇ ಸಲ ರಿಪೀಟ್ ಆಗ್ತಾ ಇದೆ. 4 7ನೇ ಸಲ ರಿಪೀಟ್ ಆಗ್ತಾ ಇದೆ ಆಯಿತಾ. ಅದಾದಮೇಲೆ 8 ಮೂರನೇ ಸಲ ರಿಪೀಟ್ ಆಗ್ತಾ ಇದೆ. ಅವ್ರು ಕೇಳಿರೋದು ಅತ್ಯಂತ ಕಡಿಮೆ ಸಲ ಯಾವುದು ರಿಪೀಟ್ ಆಗಿರೋದು? ಅತ್ಯಂತ ಕಡಿಮೆ ಸಲ ರಿಪೀಟ್ ಆಗಿರೋದು ನಂಬರ್ 5. ನಂಬರ್ 5 ಅತ್ಯಂತ ಕಡಿಮೆ ಸಲ ರಿಪೀಟ್ ಆಗಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದೇನೆ ಅಂದರೆ ಈ ರೀತಿ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಸೀರೀಸ್ ಕೊಟ್ಬಿಟ್ಟು ಆಯ್ತಾ, ಹೌ ಮೆನಿ ಫೋರ್ಸ್ ಕಮ್ಸ್ ಬಿಟ್ವೀನ್ 2 5s ಅಂತ ಕೇಳಿದ್ದಾನೆ ಆಯ್ತಾ. ಹೌ ಮೆನಿ ಫೋರ್ಸ್ ಕಮ್ಸ್ ಬಿಟ್ವೀನ್ 2 5s ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಎಷ್ಟು 4 ಆಯ್ತಾ, 4 ಅನ್ನೋ ಸಂಖ್ಯೆ ಎಷ್ಟು ಸಲ 2 5ರ ನಡುವೆ ಬರುತ್ತದೆ ಅಂತ ಕೇಳಿದ್ದಾನೆ ಆಯ್ತಾ. 4 ಅನ್ನುವ ಸಂಖ್ಯೆ ಎಷ್ಟು ಸಲ 2 5ರ ನಡುವೆ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಜಸ್ಟ್ ಫೈಂಡ್ ಔಟ್ ಮಾಡಿ ನೋಡಿ. ಇಲ್ಲೊಂದು ಕಡೆ ಬರ್ತಾ ಇದೆ 4 ಅನ್ನೋದು 2 5 ಮಧ್ಯೆ ಬರ್ತಾ ಇದೆ. ಮತ್ತೆ ಇಲ್ಲೊಂದು ಕಡೆ ಬರ್ತಾ ಇದೆ ನೋಡಿ 4 ಅನ್ನೋದು 2 5 ನಡುವೆ ಬರ್ತಾ ಇದೆ. ಮತ್ತೆ ಇಲ್ಲೊಂದು ಕಡೆ ಬರ್ತಾ ಇದೆ ನೋಡಿ
4 ಅನ್ನೋದು 2 5 ನಡುವೆ ಬರ್ತಾ ಇದೆ. 3 ಸಲ ರಿಪೀಟ್ ಆಗ್ತಾ ಇದೆ. ಆಯ್ತಾ, 3 ಸಲ ಆ ರೀತಿ ಬರ್ತಾ ಇದೆ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 16ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ ನಂಬರ್ 7 ಇಂದ ಇಮಿಡಿಯೇಟ್ ಆಗಿ ಎಷ್ಟು ಸಲ 6 ಬರುತ್ತೆ. ಆಯ್ತಾ, ನಂಬರ್ 7 ಇಂದ ಇಮಿಡಿಯೇಟ್ ಆಗಿ ಎಷ್ಟು ಸಲ 6 ಬರುತ್ತೆ. ಆದರೆ ನಂಬರ್ 7 ಮುಂದೆ 8 ಬರಬಾರ್ದು. ಅರ್ಥ ಆಯ್ತಾ? ನಂಬರ್ 7 ಇಂದ ಎಷ್ಟು ಸಲ ಇಮಿಡಿಯೇಟ್ ಆಗಿ ನಂಬರ್ 6 ಬರುತ್ತೆ, ಮತ್ತೆ ನಂಬರ್ 7 ಮುಂದೆ ಇಮಿಡಿಯೇಟ್ ಆಗಿ 8 ಬರಬಾರ್ದು. ಈ ರೀತಿ ಎಷ್ಟು ಪೇರ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ, ನಂಬರ್ 7 ನೋಡಿ, ನಂಬರ್ 7 ಆಯ್ತಾ, ಇದರಿಂದ 6 ಬರಬೇಕು, ಬರ್ತಾ ಇಲ್ಲ ನೋಡಿ. ನಂಬರ್ 7 ಇಂದ 6 ಬರ್ತಾ ಇದೆ, ನಂಬರ್ 7 ಇಂದ 6 ಬರ್ತಾ ಇದೆ, ಇಮಿಡಿಯೇಟ್ ಆಗಿ 8 ಬರ್ತಾ ಇದೆ. ಸೊ ಇದು ಆಗಲ್ಲ. ಆಯ್ತಾ, ಅಲ್ಲಿ ಕೇಳಿರೋದು ಅದ್ರ ಮುಂದೆ ಇಮಿಡಿಯೇಟ್ ಆಗಿ 8 ಬರಬಾರ್ದು ಅಂತ ಕೇಳಿರೋದು. ಆಯ್ತಾ, ನಂಬರ್ 7 ಇಂದ 6 ಬರ್ತಾ ಐತೆ, ಆದ್ರೆ ಅದ್ರ ಮುಂದೆ ಇಮಿಡಿಯೇಟ್ ಆಗಿ 8 ಬರ್ತಾ ಐತೆ. ಆಯ್ತಾ, ಸೊ ಇದು ಆಗಲ್ಲ. ಆಯ್ತಾ, ಇಲ್ಲಿ ನೋಡಿ, ನಂಬರ್ 7 ಇಂದ ಇಮಿಡಿಯೇಟ್ ಆಗಿ 6 ಬರ್ತಾ ಐತೆ. ಆಯ್ತಾ, ಅದ್ರ ಮುಂದೆ 8 ಬರ್ತಾ ಇಲ್ಲ. ಸೊ ಒಂದೇ ಒಂದು ಪೇರ್ ಸಿಗುತ್ತೆ ನಮ್ಗೆ ಆ ಥರ. ಆಯ್ತಾ, ನಂಬರ್ 7 ಇಂದ ಇಮಿಡಿಯೇಟ್ ಆಗಿ 6 ಬರಬೇಕು, ಅದ್ರ ಮುಂದೆ 8 ಬರಬಾರ್ದು. ಆ ರೀತಿ ಒಂದೇ ಒಂದು ಪೇರ್ ಸಿಗೋದು, ಒಂದೇ ಒಂದು ಜೋಡಿ ಸಿಗೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ನಂಬರ್ ಕೊಟ್ಟಿದ್ದಾನೆ. ಒಂದು ನಂಬರ್ ಕೊಟ್ಬಿಟ್ಟು ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೆದಾಗ, ಆಯ್ತಾ, ಕನ್ನಡದಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಾಗ ಅಥವಾ ಆರೋಹಣ ಕ್ರಮದಲ್ಲಿ ಬರೆದಾಗ ಎಷ್ಟು ನಂಬರು ಪೊಸಿಷನ್ ಚೇಂಜ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ, ಈ ನಂಬರ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ರಿಅರೇಂಜ್ ಮಾಡಿದಾಗ ಎಷ್ಟು ನಂಬರ್ ಪೊಸಿಷನ್ ಚೇಂಜ್ ಆಗಲ್ಲ, ಬದಲಾಗದೆ ಹಾಗೆ ಉಳಿಯುತ್ತದೆ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟ್ ಏನು ಮಾಡಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀರಿ. ಫಸ್ಟ್ ಏನು ಬರುತ್ತೆ? 1 ಬರುತ್ತೆ. 2 ಇದೆಯಾ? 2 ಇಲ್ಲ. ನೆಕ್ಸ್ಟು 3 ಬರುತ್ತೆ, ಅದಾದಮೇಲೆ 4 ಬರುತ್ತೆ, ಅದಾದಮೇಲೆ 5 ಬರುತ್ತೆ. 6 ಇದೆಯಾ? 6 ಇಲ್ಲ. 7 ಬರುತ್ತೆ, ಅದಾದಮೇಲೆ 8 ಬರುತ್ತೆ, ಪುನಃ ಇನ್ನೊಂದು 8 ಬರುತ್ತೆ, 9 ಬರುತ್ತೆ. ಆಯಿತಾ, ಈ ನಂಬರ್ನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ದಿದ್ದೀವಿ. ಈಗ ಎಷ್ಟು ನಂಬರ್ ಪೊಸಿಷನ್ ಚೇಂಜ್ ಆಗಿಲ್ಲ ನೋಡಿ. ಎಷ್ಟು ನಂಬರ್ ಪೊಸಿಷನ್ ಚೇಂಜ್ ಆಗಿಲ್ಲ? 3 4 5 ಇದ್ರ ಪೊಸಿಷನ್ ಚೇಂಜ್ ಆಗಿಲ್ಲ. ಅದಾದಮೇಲೆ ಬರೀ 3 ನಂಬರ್ ಪೊಸಿಷನ್ ಚೇಂಜ್ ಆಗಿಲ್ಲ, ಅದೇ ಪೊಸಿಷನಲ್ಲಿ ಇದೆ. ಆನ್ಸರ್ ಏನು ಬರುತ್ತೆ ಇದಕ್ಕೆ? ಆಪ್ಷನ್ ಡಿ ಬರುತ್ತೆ. ಆಪ್ಷನ್ ಡಿ. ಆಯ್ತಾ, 3 ನಂಬರ್ದು ಪೊಸಿಷನ್ ಚೇಂಜ್ ಆಗಿಲ್ಲ. ಕ್ವಶನ್ ನಂಬರ್ 18ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಇದನ್ನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ರಿಅರೇಂಜ್ ಮಾಡಿದಾಗ, ಆಯ್ತಾ, ಇದನ್ನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ರಿಅರೇಂಜ್ ಮಾಡಿದಾಗ, ಕನ್ನಡದಲ್ಲಿ ಇಳಿಕೆ ಕ್ರಮದಲ್ಲಿ ಬರೆದಾಗ ಅಥವಾ ಅವರೋಹಣ ಕ್ರಮದಲ್ಲಿ ಬರೆದಾಗ ಎಷ್ಟು ನಂಬರ್ ಪೊಸಿಷನ್ ಚೇಂಜ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟ್ ಡಿಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಫಸ್ಟ್ 9 ಬರುತ್ತೆ. ಆಯ್ತಾ, ಅದಾದ್ಮೇಲೆ ಏನು ಬರುತ್ತೆ? 8 ಬರುತ್ತೆ. ಆಯ್ತಾ, ಅದಾದ್ಮೇಲೆ 7 ಬರಬೇಕು. 7 ಇಲ್ಲ. 7 ಇಲ್ಲ ಅಂದರೆ 6 ಬರ್ಕೊಳ್ಳಿ. 6. ಆಯಿತಾ, ಅದಾದಮೇಲೆ 5 ಬರಬೇಕು. 5. ಅದಾದಮೇಲೆ 4 ಬರಬೇಕು. 4. ಅದಾದಮೇಲೆ 3 ಬರಬೇಕು. 3 ಬರ್ಕೊಂಡಿದ್ದೀನಿ. ಆಯಿತಾ, ಅದಾದಮೇಲೆ 2 ಬರಬೇಕು. 2 ಬರ್ಕೊಂಡಿದ್ದೀನಿ. ಅದಾದಮೇಲೆ 1 ಬರಬೇಕು. 1 ಬರ್ಕೊಂಡು. ಆಯಿತಾ, ಈ ನಂಬರ್ನ ಡಿಸೆಂಡಿಂಗ್ ಆರ್ಡರ್ ಬರ್ದಿದ್ದೀನಿ. ಆಯಿತಾ, ಇಳಿಕೆ ಕ್ರಮದಲ್ಲಿ ಬರ್ದಿದ್ದೀನಿ. ಈಗ ಚೆಕ್ ಮಾಡಿ ಎಷ್ಟು ನಂಬರ್ ಪೊಸಿಷನ್ ಚೇಂಜ್ ಆಗಿಲ್ಲ ಅಂತ. ಆಯಿತಾ, ನೋಡಿ, ನಂಬರ್ 4ದು ಪೊಸಿಷನ್ ಚೇಂಜ್ ಆಗಿಲ್ಲ, ಮತ್ತು ನಂಬರ್ 2ದು ಪೊಸಿಷನ್ ಚೇಂಜ್ ಆಗಿಲ್ಲ. ಆಯಿತಾ, ನಂಬರ್ 4 ಮತ್ತು ನಂಬರ್ 2ದು ಪೊಸಿಷನ್ ಚೇಂಜ್ ಆಗಿಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಆನ್ಸರ್ ಸಿ. ಆಯಿತಾ, 4 ಮತ್ತು 2ದು ಪೊಸಿಷನ್ ಚೇಂಜ್ ಆಗಿಲ್ಲ. ಕ್ವಶನ್ ನಂಬರ್ 19 ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ ಅಂದರೆ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ, ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನಂಬರ್ 2 ಮುಂದೆ ಇಮಿಡಿಯೇಟ್ ಆಗಿ ಎಷ್ಟು ಸಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರು ರಿಪೀಟ್ ಆಗಿದೆ ಅಂತ ಕೇಳಿದ್ದಾನೆ. ಆಯಿತಾ, ಎಷ್ಟು ಸಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರು ರಿಪೀಟ್ ಆಗಿದೆ ಅಂತ ಕೇಳಿದ್ದಾನೆ. ಆಯಿತಾ, ನಂಬರ್ 2 ಆದಮೇಲೆ ಇಮಿಡಿಯೇಟ್ ಆಗಿ ಎಷ್ಟು ಸಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರು ರಿಪೀಟ್ ಆಗಿದೆ ಅಂತ ಕೇಳಿದ್ದಾನೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಯಾವ್ಯಾವುದು? 1 ಆಗಿರ್ಬೋದು, ಅಥವಾ 2 2 4 ಆಗಿರ್ಬೋದು,
ಆಯಿತಾ. ಅದಾದಮೇಲೆ 3 3 ಝಾ 9, 4 4 ಝಾ 16, 5 5 ಝಾ 25. ಆಯಿತಾ. ಇದೇ ರೀತಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಗೊತ್ತಿರುತ್ತೆ ನಿಮಗೆ. ನೋಡಿ ಈಗ ಟ್ರೈ ಮಾಡಿ ಎಷ್ಟು ಸಲ ರಿಪೀಟ್ ಆಗಿದೆ ಅಂದ್ಬಿಟ್ಟು. ನೋಡಿ, ನಂಬರ್ 2 ಮುಂದೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ರಿಪೀಟ್ ಆಗಿದೆ. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ನಂಬರ್ 2 ಇದೆ, ಅದ್ರ ಮುಂದೆ ಇಮಿಡಿಯೇಟ್ ಆಗಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಬಂದಿದೆ. ಅದಾದಮೇಲೆ ನಂಬರ್ 2 ಎಲ್ಲಿದೆ? ನಂಬರ್ 2 ಇದೆ, ಬಂದಿಲ್ಲ ಇಲ್ಲಿ. ಆಯಿತಾ, ಬಂದಿಲ್ಲ. ನಂಬರ್ 2 ಇಲ್ಲ. ನಂಬರ್ 2 ಇದೆ ನೋಡಿ, ನಂಬರ್ 2 ಇದೆ, ಅದ್ರ ಮುಂದೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದೆ. ಆಯಿತಾ. ಅದಾದಮೇಲೆ ನಂಬರ್ 2 ಇದೆ, ಅದಾದಮೇಲೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಲ್ಲ. ಆಯಿತಾ, ಇಲ್ಲ. ಎರಡು ಕಡೆ ಮಾತ್ರ ರಿಪೀಟ್ ಆಗಿರೋದು. ನಂಬರ್ 2 ಇದೆ, ಅದಾದಮೇಲೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದೆ ಒಂದು ಕಡೆ. ನಂಬರ್ 2 ಇದೆ, ಅದಾದಮೇಲೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದೆ ಎರಡು ಕಡೆ. ಆಯಿತಾ, ಟೋಟಲ್ ಆಗಿ ಎರಡು ಕಡೆ ಇದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಡಿ.